ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ಬೇಡ ಸರ್, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಕ್ ಹೇಳಿ. ಬೇಡ ಬೇಡ ಜೆಪಿ. ಅರ್ಜುನ್ ಸರ್ಗೇನು ಮಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ದಯವಿಟ್ಟು ಸರ್ ಬಿಟ್ಬಿಡಿ. ಬೇಡ ಸರ್, ಪ್ಲೀಸ್ ಅರ್ಜುನ್ ಸರ್ಗೇನು ಮಾಡ್ಬೇಡಿ. ನೋಡ್ರು ನೋಡ್ರು, ಇವಳು ಇದು ತಾಳಿನ ಕಿತ್ತಾಕೋದ್ ಬೇಡದಂತೆ. ತಾಳಿನ ನನಗೆ ಇವಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಈಗ ಅವಳು ಅಳುತ್ತಿರೋದು ನೋಡಿದ್ರೆ ನನಗೂ ಸಂಕಟ ಆಗ್ತಿದೆ. ಹೇಗೆ ಬದಲಾಯಿಸ್ಬಿಟ್ಟೆ ನಿನ್ನ. ನನ್ನ ಮಗಳ ಮೇಲೆ ಬೆಳಿಬೇಕಾಗಿದ್ದ ಅನುಬಂಧ ಇವಳು ಯಾವಳದ ಮೇಲೆ ಬೆಳೆದಿದೆ. ಅದಕ್ಕೆ ನನಗೆ ನಿನ್ನ ಕಂಡ್ರೆ ಕೋಪ ಕೋಪ ಕೋಪ. ನನ್ನ ಶತ್ರುವಿನ ಹೆಂಡತಿ ಮೇಲೆ ಕರುಣೆ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ, ನಿನ್ನ ಬಿಡಲ್ಲ. ದಾಳಿ ಕಿತ್ತು ಬೀಸಾಕ ಯಾರ ಮುಖ ನೋಡ್ತಾ ಇದ್ದೀರಾ? ಬೇಡ ಜೆಪಿ, ಇದು ಸರಿಯಲ್ಲ. ಬಿಡಿ, ಬಿಡು ಸೇವಂತಿ, ಬಿಡು, ತೋಳೆ ಬಿಡು, ತೋಳೆ ಬಿಡು. ಸೇವಂತಿ ಪ್ಲೀಸ್ ಬಿಟ್ಬಿಡು, ತಾಳೆ ಬಿಡು. ಬೇಡ ಬಿಡು, ಬಿಡು, ಬೇಡ. ಹರಿದೋಗಿರೋ ಈ ತಾಳಿನ ನಿನ್ನ ಕುತ್ತಿಗೆಗೆ ಮತ್ತೆ ಅವನೇ ಕಟ್ಟಬೇಕು. ಅದು ಅವನ ಕುತ್ತಿಗೆಗೆ ಸಾವಾಗಿ ಬರೋ ಯಮಪಾಶಾನ ತಡೆಯುತ್ತೆ. ಈ ಸತಿ ನೀನ್ ಮೈ ಮರೆತ್ರೆ ನಿನ್ನ ಬದುಕು ಕತ್ಲಾಗತ್ತೆ. ಎಚ್ಚರಿಕೆ. ಏನ್ ಹೇಳ್ತಿದ್ಯಮ್ಮ ನೀನು? ಹೌದು ಕಣ. ಅದೇಗಮ್ಮ ಸಾಧ್ಯ? ಚಿಕ್ಕ ವಯಸ್ಸಿಂದ ಮಣಿಗೆ ಅಪ್ಪ ಅಮ್ಮ ಇಲ್ದೆ ಅವಳ ಆಶ್ರಮದಲ್ಲಿ ತಾನೇ ಬೆಳೆದಿದ್ದು. ಚಿಕ್ಕ ವಯಸ್ಸಲ್ಲಿ ಜೆಪಿ ಮಗಳು ಕಳೆದೋಗಿದ್ಲಂತೆ. ಅದು ಪ್ರಿಯಾನೇ ಅಂತೆ. ಇದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ಕೇಳಿದ ತಕ್ಷಣ ನನ್ಗೂ ನಂಬೋಕಾಗ್ಲಿಲ್ಲ. ಸತ್ ಮೇಲೆ ಸಿಕ್ಕಿರೋ ಸಂಬಂಧಗಳು ಅವಳು ಬದುಕಿರೋವಾಗ್ಲೇ ಸಿಕ್ಕಿದ್ರೆ ಅವಳು ಎಷ್ಟು ಖುಷಿ ಪಡ್ತಿದ್ಲು. ಹೌದು ಕಣೋ, ನನಗ್ ತವ್ರ ಮನೆ ಇಲ್ಲ, ನನ್ಗೆ ಅರ್ಶನ ಕುಂಕುಮ ಕೊಡೋರು ಯಾರು ಇಲ್ಲ ಅಂತ ಪ್ರಿಯಾ ಎಷ್ಟು ಕೊರಗ್ತಿದ್ಲು. ಗೊತ್ತಾಗಿದ್ರೆ ಅವಳು ಎಷ್ಟು ಸಂತೋಷ ಪಡ್ತಿದ್ಲಲ್ವಾ. ಆದ್ರೂ ಅವಳಿಗೆ ಜೆಪಿ ಸರ್ನ ಕಂಡ್ರೆ ಅಪ್ಪ ಅನ್ನೋ ಭಾವನೆನೇ ಇತ್ತು. ಜೆಪಿ ಸರ್ ಕೂಡ ಮಣಿನ್ ತುಂಬಾ ಪ್ರೀತಿ ಮಾಡ್ತಿದ್ರು. ಅವಳನ್ನ ಮನೆ ಕರೆದು ಉಪಚಾರ ಮಾಡ್ತಿದ್ರು. ನಿನ್ನ ನೋಡಿದ್ರೆ ನನ್ನ ಮಗಳು ನೋಡ್ದ ಹಾಗೆ ಆಗತ್ತೆ ಅಂತ ಮಣಿಗೆ ಹೇಳ್ತಿದ್ರು. ಕಣ್ಣರಿದೇ ಇರೋದನ್ನ ಕರಳು ಅರಿತು ಅಂತಾರಲ್ಲ, ಅದಿದೆ ಅಲ್ವಾ? ಹೌದು ಕಣೋ, ನಾವೆಷ್ಟೇ ಬೈದ್ರೂ ಪ್ರಿಯಾ ಜೆಪಿ ಮನೆಗೆ ಹೋಗ್ತಾನೆ ಇದ್ಲು. ಕರಳ ಸಂಬಂಧ ಅಂದ್ರೆ ಇದೆ ಅನ್ಸುತ್ತೆ. ಬೇಡ ಬೇಡ ಅಂದ್ರೂ ಸೆಳಿತಾನೆ ಇರುತ್ತೆ. ಆ ಜೆಪಿ ಸರ್ದು ಎಂತ ದುರಾದೃಷ್ಟ ಇರ್ಬೇಡ. ಮಗಳು ಕಣ್ಣೆದುರುಗಡೆನೆ ಇದ್ರು ಇವಳೇ ಮಗಳು ಅಂತ ಗೊತ್ತಿಲ್ಲದೆ ಒತ್ತಾಡ್ಬಿಟ್ರು.
ಆದ್ರೂ ಕರ್ಣ, ಈ ಅರ್ಜುನ ಸೇವಂತಿನೇ ಜೆಪಿ ಮಗಳು ಅಂತ ಯಾಕೆ ಸುಳ್ಳು ಹೇಳ್ದ? JP ಸರ್ ಇಂದ ಸೇವಂತಿ ಅದಕ್ಕೆ ಪ್ರಾಣಕ್ಕೆ ಅಪಾಯ ಇತ್ತು, ಅದಕ್ಕೆ ಅವನು ಹಾಗೆ ಮಾಡ್ದ. ಆದ್ರೂ ಅರ್ಜುನ ಮಾಡಿದ ತಪ್ಪಲ್ವಾ? ವಿಧಿ ಆಟದ ಮುಂದೆ ಸರಿ ತಪ್ಪು ಯಾವುದು ಲೆಕ್ಕಕ್ಕೆ ಬರಲ್ಲಮ್ಮ. ಅದಕ್ಕೆ ಜೀವನ ಕಾಪಾಡಬೇಕು ಅಂತ ಅರ್ಜುನ್ ಸತ್ಯನ ಮುಚ್ಚಿಟ್ಟ. ನಾನು ಅದಕ್ಕೆ ಜೀವನ ಕಾಪಾಡಬೇಕು ಅಂತ ಇಷ್ಟ ಇಲ್ಲದೆ ಇದ್ರು ಮೀರಾ ಕುತ್ತಿಗೆ ತಾಳಿ ಕಟ್ಟೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಮಣಿಗೆ ಮೋಸ ಮಾಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ ಕರ್ಣ. ಎಷ್ಟು ವಿಚಿತ್ರ ಅಲ್ವಾ? ಮಗು ಮಗು ಅಂತ ಹಂಬಲ್ಸೋ ಸೇವಂತಿ ಅತ್ತಿಗೆಗೆ ಮಗು ಸಿಗ್ಲಿಲ್ಲ. ಈ ಕಡೆ ಮಗಳೇ ಮಗಳೇ ಅಂತ ಹಂಬಲ್ಸ್ತಿದ್ದ JP ಸರ್ಗೆ ಮಗಳು ಸಿಗ್ಲಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ಒದ್ದಾಡ್ತಿದ್ದ ಮಣಿಗೆ ಅಪ್ಪನ ಪ್ರೀತಿ ಸಿಗ್ಲೇ ಇಲ್ಲ. ಇನ್ನು ಅದಕ್ಕೆ ತನಗ್ ಮಕ್ಕಳಾಗಲ್ಲ ಅಂತ ಚೆನ್ನಾಗಿರೋ ಸಂಸಾರಕ್ಕೆ ಕಲ್ಲು ಹಾಕೊಳಕ್ ಹೋದ್ರು. ನಾನು ಎಲ್ಲಿ ಅದಕ್ಕೆ ಸಂಸಾರ ಹಾಳಾಗುತ್ತೋ ಅಂತ ಇಷ್ಟ ಇಲ್ಲದೆ ಇದ್ರು ಮೀರಾಗ್ ತಾಳಿ ಕಟ್ತೆ. ಒಟ್ನಲ್ಲಿ ಎಲ್ರೂ ಪರಿಸ್ಥಿತಿ ಕೈಗೊಂಬೆಗಳೇ. ನಿಜ ಕಣೋ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನೋ, ನನ್ ಯಾವ ಮಕ್ಳಿಗೂ ನೆಮ್ಮದಿನೇ ಇಲ್ಲ. ಆದ್ರೆ ಎಲ್ಲ ಮಕ್ಳಿಗಿಂತ ಜಾಸ್ತಿ ನಾನೇ ಪಾಪ ಮಾಡಿದ್ದೆ ಅನ್ಸುತ್ತಲ್ವಮ್ಮ. ಅದಕ್ಕೆ ನನ್ನ ಪ್ರೀತಿ ಹಸುವು ನೀಗೋಕ್ ಮುಂಚೆನೆ ಆ ದೇವರು ನನ್ನ ಮಣಿ ಕಿತ್ಕೊಂಡ್ಬಿಟ್ಟ. ಹೀಗೆಲ್ಲ ಮಾತಾಡ್ಬೇಡ ಕರ್ಣ, ನನಗ್ ಸಂಕಟ ಆಗತ್ತೆ. ಈಗೇನ್ ಮಾತಾಡಿ ಏನ್ ಪ್ರಯೋಜನ ಬಿಡಿ. ನೀವು ಹೇಳ್ದಾಗೆ ಮುಂದಿನ ಕಾರ್ಯಗಳನ್ನ ಮಾಡಿ ಮುಗ್ಸೋಣ. JPನೂ ಕರೆಯೋಣವಾ? ಬದುಕಿದಾಗ್ಲಂತೂ JPಗೆ ಮಗಳು ಜೊತೆ ಖುಷಿಯಾಗಿರೋಂಥ ಭಾಗ್ಯ ಸಿಗ್ಲಿಲ್ಲ. ಕಡೆ ಪಕ್ಷ ಈ ಕಾರ್ಯದಲ್ಲಾದ್ರೂ ಬರ್ಲಿ. ಪಾಪ ಅವರು ನನ್ನ ಹಾಗೆ ನತದೃಷ್ಟರು. ನಾವು ಜೀವನದಲ್ಲಿ ಎಷ್ಟು ಕೊರ್ಕುತ್ರು ಮಣಿ ಅನ್ನೋ ಮಾಣಿಕ್ಯ ಮತ್ತೆ ವಾಪಸ್ ಬರಲ್ಲ. ನೋಡಿದ್ಯಾ? ನಿನ್ ಕತ್ತ ತಾಳಿಲ್ಲ ಅಂತಂದ್ರೆ ನಿನ್ ಗಂಡನಿಗೆ ಪ್ರಾಣದ ಕಂಟಕ ಇದೆ. ಹುಡ್ಕೋ 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 ಹುಡ್ಕೋ. ಬೇಡ ಬಾರಿಸೋ 4.